ಕಾರ್ಕಳದ ಥೀಮ್ ಪಾರ್ಕಿನ ವಿಚಾರ ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂತಹದ್ದು ಎಲ್ರಿಗೂ ಗೊತ್ತಿರುವಂತಹದ್ದು. ನಾನು ಯಾಕೆ ಇವತ್ತು ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಕಾರ್ಕಳದ ಕಳೆದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂತಹ ಒಬ್ಬರು ಉದಯ್ ಕುಮಾರ್ ಮುನಿಯಲ್ ಅಂತ ಹೇಳುವಂತಹ ವ್ಯಕ್ತಿ ಇವತ್ತು ಟಿ ವಿ ಮಾಧ್ಯಮಗಳಿಗೆ ಹೇಳಿಕೆ ನೀಡುವಾಗ ಒಂದು ಮಾತಾಡಿದ್ದಾರೆ. ಥೀಮ್ ಪಾರ್ಕಿನ ವಿಚಾರದಲ್ಲಿ ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಯನ್ನು ಮಾಡಬೇಕು ಅಂತ. ನನಗನ್ನಿಸುವಂತಹದ್ದು, ನಾನು ಧಾರ್ಮಿಕ ಕ್ಷೇತ್ರದಲ್ಲಿದ್ದು ನಾನು ಇದನ್ನು ಮಾತಾಡಲೇಬೇಕು ಅಂತ ಅನ್ನಿಸಿದ ಕಾರಣ ನಾನು ಹೇಳ್ತಾ ಇರುವಂತಹದ್ದು, ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಮಾಡಬೇಕು ಅಥವಾ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಅದರದ್ದೇ ಆದಂತಹ ವಿಧಿ ಇದೆ. ಯಾವುದಾದ್ರೂ ದೇವಸ್ಥಾನಗಳು, ದೈವಸ್ಥಾನಗಳು, ಕುಟುಂಬದ ವಿಚಾರ, ಕುಟುಂಬದ ತರವಾಡಿನ ವಿಚಾರ, ಅಥವಾ ಬೇರೆ ಬೇರೆ ಸಾನ್ನಿಧ್ಯಗಳ ಕುರಿತು ಅದನ್ನು ಚಿಂತಿಸುವಂತಹ ವಿಚಾರ, ಪೂರ್ವೇತಿಹಾಸವನ್ನು ತಿಳಿದುಕೊಳ್ಳುವಂತಹದ್ದು, ಈ ರೀತಿಯಲ್ಲಿ ಬೇರೆ ಬೇರೆ ಧಾರ್ಮಿಕವಾದಂತಹ ಕಾರಣಗಳಿಗೋಸ್ಕರ ಅಷ್ಟಮಂಗಲ ಪ್ರಶ್ನೆಯನ್ನು ಚಿಂತಿಸುವಂತಹದ್ದು ಪರಂಪರೆಯಿಂದ ನಡೆದು ಬಂದಿರುವಂತಹ ವಿಚಾರ. ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡುವಾಗ ಈ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಅಂತ ಹೇಳುವಂತಹದ್ದು ಯಾವುದೇ ಧಾರ್ಮಿಕ ಕೇಂದ್ರ ಅಲ್ಲ ಅಂತ ಹೇಳುವಂತಹದ್ದು ಸಮಾಜಕ್ಕೆ ಗೊತ್ತಿರುವಂತಹ ಸಂಗತಿ. ಯಾವುದೇ ಧಾರ್ಮಿಕ ಕೇಂದ್ರ ಅಲ್ಲದೇ ಇರುವಂತಹ ಕೇವಲ ಥೀಮ್ ಪಾರ್ಕ್ ಅಂತ ಹೇಳುವಂತಹ ನೆಲೆಯಲ್ಲಿ ಅದನ್ನು ಸಮಾಜದ ಮುಂದೆ ತೆರೆದಿಟ್ಟಿರುವಂತಹ ಈ ಕಾಲಘಟ್ಟದಲ್ಲಿ ಅಲ್ಲಿ ಯಾವುದೋ ರಾಜಕೀಯ ಕಾರಣಗಳಿಗೋಸ್ಕರ ಅವರವರ ಒಂದಷ್ಟು ತೆವಲಿಗೆ ಅನ್ನುವಂತಹ ಒಂದು ಕಾರಣದಿಂದ ಅವರವರ ತೆವಲನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಉಪಯೋಗಿಸಿಕೊಳ್ಳೋದಕ್ಕೋಸ್ಕರ ಅವರಲ್ಲಿ ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಯನ್ನು ಮಾಡ್ತಾರೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಇದೊಂದು ಅಬದ್ಧದ ಪರಮಾವಧಿ ಅಂತ, ಒಂದು ಮೂರ್ಖತನದ ಪರಮಾವಧಿ ಅಂತ. ಇದು ಅಗತ್ಯ ಇಲ್ಲದೆ ಇರುವಂತಹದ್ದು. ಎಲ್ಲಿಯೋ ಒಂದು ಕಡೆ ರಸ್ತೆ ಹಾಳಾಗಿದೆ, ರಸ್ತೆ ರಿಪೇರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಇಟ್ಕೊಳ್ಳುವ, ಅಥವಾ ಎಲ್ಲಿಯೋ ಒಂದು ಕಡೆ ಮೊಬೈಲ್ ಟವರ್ ಹಾಳಾಗಿದೆ, ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಇಟ್ಕೊಳ್ಳುವ, ಯಾರಾದರೂ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡುವಂತಹ ಮೂರ್ಖತನವನ್ನು ತೋರಿಸ್ತಾರಾ ಅಂತ ಕೇಳಿದರೆ ಇಲ್ಲ. ಎಲ್ಲಿಯೋ ಒಂದು ಕಡೆ ರೈಲ್ವೆ ಹಳಿ ಹಾಳಾಗಿದೆ, ಆ ರೈಲ್ವೆ ಹಳಿ ಹಾಳಾದ್ರೆ ಅದು ಏನು ಮಾಡಬೇಕು ಅಂದರೆ ರಿಪೇರಿ ಮಾಡಬೇಕು. ರಸ್ತೆ ಹಾಳಾಗಿದೆ, ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಆದಂತಹ ರೀತಿ ನೀತಿಗಳಿರ್ತದೆ. ಅದರ ಮುಖಾಂತರ ಅದಕ್ಕೆ ಬೇಕಾದಂತಹ ಫಂಡನ್ನು ತಂದು ಅದಕ್ಕೆ ಬೇಕಾದಂತಹ ಆರ್ಥಿಕವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ರಸ್ತೆ ರಿಪೇರಿಯನ್ನು ಮಾಡಬೇಕು. ಎಲ್ಲಿ ಒಂದು ಕಡೆ ಮೊಬೈಲ್ ಟವರ್ ಹಾಳಾಗಿದೆ, ನೆಟ್ವರ್ಕ್ ಸಿಗ್ತಾ ಇಲ್ಲ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯಲ್ಲಿ ಮುಂದುವರಿಬೇಕು. ಮತ್ತೊಂದು ಕಡೆ ಎಲ್ಲಿಯೋ ವಿದ್ಯುತ್ ಕೈ ಕೊಟ್ಟಿದೆ, ಕರೆಂಟ್ ಕೈ ಕೊಟ್ಟಿದೆ, ಅಲ್ಲಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಏನಿದೆ ಅದನ್ನು ಆಯಾ ಇಲಾಖೆಯ ಮುಖಾಂತರ ಹೇಗೆ ಮಾಡಬೇಕೋ ಹಾಗೆ ಮಾಡಬೇಕಲ್ಲದೆ ಇದೆಲ್ಲ ಆಗಿದೆ ಅಂತ ಹೇಳಿ ಯಾರು ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಮಾಡಲಿಕ್ಕೆ ಹೋಗೋದಿಲ್ಲ, ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗೆ ಮಾಡಲಿಕ್ಕೆ ಹೋದ ಕೂಡಲೇ ಅದು ಮೂರ್ಖತನದ ಪರಮಾವಧಿ ಅಂತ ಆಗ್ತದೆ. ಅದೇ ರೀತಿಯಲ್ಲಿ ಅಲ್ಲಿ ಪರಶುರಾಮರಿಗೆ ಅವಮಾನ ಆಗಿದೆ ಅಂತ ಹೇಳಿ ಇವರು ಏನು ಹೇಳ್ತಾ ಇದ್ದಾರೋ ಅದೊಂದು ಕಡೆಗಿಟ್ಟರೆ, ಅದು ಅವಮಾನ ಆಗಿದೆಯೋ ಇಲ್ಲೋ ಅದೊಂದು ಬೇರೆ ವಿಚಾರ. ಅದು ಬೇರೆ ವಿಚಾರ ಅಂತ ಹೇಳಿ ಇಟ್ಟುಕೊಂಡ್ರೆ, ಮತ್ತೊಂದು ಕಡೆಯಿಂದ ಇವರು ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಮಾಡಬೇಕು ಅಂತ ಹೇಳಿದರೆ, ಈಗ ನಾನು ಹಾಗೆ ಹೇಳಿದ ಹಾಗೆ ಮೊಬೈಲ್ ಟವರು, ರಸ್ತೆ, ವಿದ್ಯುತ್ತು ಇತ್ಯಾದಿ ನಾನು ಏನು ಹೇಳಿದೆ ಆ ರೀತಿಯಲ್ಲಿ ಅದಕ್ಕೆ ಯಾರು ಪ್ರಶ್ನೆ ಚಿಂತನೆ ಯಾವಾಗಲೂ ಮಾಡೋದಿಲ್ಲ. ಅದೇ ರೀತಿಯಲ್ಲಿ ಇದಕ್ಕೆ ಪ್ರಶ್ನೆ ಚಿಂತನೆ ಮಾಡಲಿಕ್ಕೆ ಹೋಗುವಾಗ ಇದೊಂದು ಮೂರ್ಖತನದ ಪರಮಾವಧಿ ಅಂತ ಆಗ್ತದೆ ಅಂತ. ಧಾರ್ಮಿಕ ಕ್ಷೇತ್ರದಲ್ಲಿರುವಂತಹ ನಮ್ಮಂಥವರು ಈಗಲೂ ಕೂಡ ಇದರ ಬಗ್ಗೆ ಮಾತಾಡಲಿಲ್ಲ ಅಂತ ಹೇಳಿದರೆ ಮುಂದೊಂದು ದಿವಸ ಜ್ಯೋತಿಷ್ಯ ಪ್ರಶ್ನೆ ಅಂತ ಹೇಳುವಂತಹದ್ದು, ಅಷ್ಟಮಂಗಲ ಪ್ರಶ್ನೆ ಅಂತ ಹೇಳುವಂತಹದ್ದು ನಗೆಪಾಟಲಿಗೆ ಈಡಾಗುವಂತಹ ಒಂದು ಸನ್ನಿವೇಶ ಬರಬಹುದು. ಹಾಗಾದ ಕಾರಣ ಈಗಲೇ ನಾವು ಅದರ ಬಗ್ಗೆ ಎಚ್ಚೆತ್ತುಕೊಂಡು ಮಾತಾಡಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಈ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡೋದು, ಅದನ್ನು ಮಾಡಬೇಕು. ಮತ್ತೊಂದು ಯಾರೋ ಊರಿನವರು ಹೇಳ್ತಾ ಇದ್ದಾರೆ, ಇನ್ನೊಬ್ಬರು ಹೇಳ್ತಾ ಇದ್ದಾರೆ, ಮತ್ತೊಬ್ಬರು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಸಾಮಾನ್ಯ ಜನರು ಕೆಲವೊಮ್ಮೆ ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹದ್ದು ಸರ್ವೇ ಸಾಧಾರಣ. ಆದರೆ ಒಂದು ಸಮಾಜದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಅಥವಾ ನಾಯಕನ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಒಂದಷ್ಟು ವ್ಯಕ್ತಿಗಳು ಅಂತಹ ಸಾಮಾನ್ಯ ವ್ಯಕ್ತಿಗಳು ಹೇಳಿದಂತಹ ವಿಚಾರಗಳಲ್ಲಿ ಸತ್ಯ ಇದೆಯೋ ಇಲ್ವೋ, ಇದನ್ನು ಮಾಡಬೇಕೋ ಮಾಡಬಾರ್ದು ಅನ್ನುವಂತಹದ್ರ ಬಗ್ಗೆ ತಾವು ಕೂಡ ಒಂದಷ್ಟು ಚಿಂತನೆ ಮಾಡಬೇಕು. ಒಂಚೂರು ಬೌದ್ಧಿಕ ದಿವಾಳಿತನವನ್ನು ತೋರಿಸದೆ ಸ್ವಲ್ಪ ಬುದ್ಧಿವಂತರಾಗಿ ಚಿಂತನೆ ಮಾಡಿ ಇದನ್ನು ಯಾವ ರೀತಿಯಲ್ಲಿ ನಾವು ಪರಿಹರಿಸಬೇಕು ಅಂತ ಹೇಳುವಂತಹದ್ದನ್ನು ನೋಡಬೇಕೇ ಹೊರತು ಒಂದಷ್ಟು ಮೂರ್ಖತನದ ಚಿಂತನೆಗಳನ್ನು ಮಾಡ್ತಾ ಅದಕ್ಕೆ ಧಾರ್ಮಿಕ ಕ್ಷೇತ್ರವನ್ನು ಉಪಯೋಗಿಸಿಕೊಳ್ತಾ. ನಾನು ಯಾಕೆ ಮೂರ್ಖತನದ ಚಿಂತನೆ ಅಂತ ಇದನ್ನು ಹೇಳ್ತೇನೆ ಅಂತ ಹೇಳಿದರೆ, ಇವರು ಪ್ರತಿನಿಧಿಸುವಂತಹ ಪಕ್ಷ ಯಾವುದಿತ್ತು, ಈ ಪಕ್ಷ ಹಿಂದೆ ಮೂಢನಂಬಿಕೆ ವಿರೋಧಿ ಕಾಯ್ದೆ ಅಂತ ಹೇಳುವಂತಹದ್ದನ್ನೊಂದನ್ನು ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಜ್ಯೋತಿಷ್ಯವನ್ನು ಕೂಡ ಅದರಲ್ಲಿ ಸೇರಿಸಿತ್ತು ಅಂತ ಹೇಳುವಂತಹದ್ದು ನಿಮಗೆಲ್ಲ ಗೊತ್ತಿದೆ. ಅಂತಹ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಅಥವಾ ಒಬ್ಬರು ನಾಯಕರಾಗಿ ಇವರು ಅಲ್ಲಿ ಅದನ್ನು ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ಕೇವಲ ಒಂದು ಥೀಮ್ ಪಾರ್ಕಿನ ವಿಚಾರದಲ್ಲಿ ಮಾಡಬೇಕು ಅಂತ ಹೇಳಿ ಅವರು ಹೇಳಿಕೆಯನ್ನು ನೀಡ್ತಾರೆ ಅಂತ ಹೇಳಿ ಅದು ಮೂರ್ಖತನದ ಪರಮಾವಧಿ ಅಂತ ಹೇಳುವಂಥದ್ದು ಸ್ಪಷ್ಟ ಅಂತ. ಮತ್ತು ಯಾರು ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಗೆ ಬರ್ತಾರೋ ಅವರು ಕೂಡ ಯೋಚನೆ ಮಾಡಬೇಕಾದಂತಹ ವಿಚಾರ, ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಯಾವ್ಯಾವುದೋ ಉದ್ದೇಶಕ್ಕೋಸ್ಕರ ಎಲ್ಲೆಲ್ಲಿಯೋ ಹೇಗೆಯೋ ಮಾಡುವಂತಹದ್ದಲ್ಲ. ಅದರ ಮುಖಾಂತರ ಅದರ ಮರ್ಯಾದೆಯನ್ನು ಅಥವಾ ಅದರ ಮಹತ್ವವನ್ನು ಕಡಿಮೆ ಮಾಡುವಂತಹದ್ದಲ್ಲ. ಆ ರೀತಿಯಲ್ಲಿ
ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಮಾಡುವವರು ಕೂಡ ಅದರ ಬಗ್ಗೆ ಯೋಚನೆ ಮಾಡಬೇಕು. ಇದೊಂದು ರೀತಿ ಪ್ರಶ್ನೆ ಚಿಂತನೆ ಮಾಡುವವರು ಯಾರು ಒಪ್ಪಿಕೊಂಡಿರ್ತಾರೋ ಅವರಾಗಿರಬಹುದು ಅಥವಾ ಒಪ್ಪಿಕೊಳ್ಳುವವರಾಗಿರಬಹುದು. ಅವರು ಮತ್ತು ಈ ಹೇಳಿಕೆ ನೀಡಿದಂತಹ ಉದಯ್ ಕುಮಾರ್ ಮುನಿಯಾಲು ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರದೇ ಇರುವಂತಹ ರೀತಿಯಲ್ಲಿ, ಜ್ಯೋತಿಷ್ಯದ ಮಹತ್ವವನ್ನು ಕಡಿಮೆ ಆಗದೇ ಇರುವಂತಹ ರೀತಿಯಲ್ಲಿ ಅವರು ಚಿಂತಿಸಬೇಕು, ಯೋಚನೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಅವರಲ್ಲಿ ಕಳಕಳಿಯಲ್ಲಿ ವಿನಂತಿಸ್ತೇನೆ.